ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅಮೃತ ಹಸ್ತದಿಂದ ಸಚಿವರಾದ KG ಜಾರ್ಜ್ ಅವರು ರೈತರಿಗೆ ಬದುಕಿನಲ್ಲಿ ನೆನಪಿನಲ್ಲಿ ಅಡಿಯಲ್ಲಿ ಸೌರೀಕರಣ ಯೋಜನೆ ಮೇವು ಹೇಗೆ ತಯಾರಿಸಬೇಕು, ರಸಮೇವು ಹೇಗೆ ತಯಾರಿಸಬೇಕು, ಮತ್ತು ಖನಿಜ ಮಿಶ್ರಣವನ್ನು ಅಧಿಕವಾಗಿ ಉಪಯೋಗ ಮಾಡೋದ್ರಿಂದ ಹಾಲು ಉತ್ಪಾದನೆಯಲ್ಲಿ ಹೆಚ್ಚನ್ನು ನಿರೀಕ್ಷಿಸ್ಬೋದು. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಹೀಗಾಗಿ ರೈತರ ಸ್ಪಂದನೆ ಭಾಳ ಒಳ್ಳೆಯದಾಗಿತ್ತು. ಹೀಗೆ ಈ ಪ್ರೋಗ್ರಾಮಲ್ಲಿ ರೈತರು ವಿವಿಧ ವಿಷಯಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರು. ಹಾಗೆ ಕೃಷಿ ಚಟುವಟಿಕೆ ಜೊತೆಲಿ ಹಸು ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಕುರಿ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಮೇಕೆ ಸಾಕಾಣಿಕೆ ಯಾವ ರೀತಿ ಮಾಡಬೇಕು ಅನ್ನೋ ರೈತರಿಗೆ ಭಾಳ ಅಚ್ಚುಕಟ್ಟಾಗಿ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಆ ರೀತಿ ರೈತರು ಇವರು ಹೇಳಿದಂಥ ರೀತಿ ಸಲಹೆಯನ್ನು ತೆಗೆದುಕೊಂಡು ಬೆಳೆ ಬೆಳೆದರೆ ಉತ್ತಮವಾಗಿ ಆದಾಯ ಮಾಡಿಕೊಂಡು ರೈತರು ಅಭಿವೃದ್ಧಿ ಹೊಂದ್ಬೋದು. ಕಾಯಿಲೆ ಇರ್ಬೋದು ಗೊತ್ತಾಗಲ್ಲ. ಮಣ್ಣು ರಸಸಾರ ಎಷ್ಟಿರುತ್ತೆ ಕೆಲವೊಂದು ಕಾಯಿಲೆಗೆ ಅಂತ 6.5 ರಿಂದ 7 ಕಿಲೋವರೆಗೆ ಜಾಸ್ತಿ ಬಳಸ್ತಕ್ಕಂಥ ಜಿಪ್ಸಮ್ ಅಂತ ಹೇಳ್ತೀವಿ. 7.5 ಮೇಲೆ ನಮ್ಮದು ರಸಸಾರ ಇತ್ತು ಅಂತಂದರೆ ಜಿಪ್ಸಮ್ ಮೋದಿ ಸರ್ಕಾರದಲ್ಲಿ ಬಂದಿದ್ದಾವೆ. ಅದೊಂದು ಪ್ರತಿಯೊಂದು ಯೋಜನೆ ಲಾಭ ಕೂಡ ಬೆಳಗಾವಿ ಜಿಲ್ಲೆಗೆ ಕೂಡ ತಲುಪೈತಿ, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ತಲುಪೈತಿ. ರೈಲ್ವೆಗೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಜಲಜೀವನ ಯೋಜನೆ ಸ್ಕೀಮ್ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಸ್ಮಾರ್ಟ್ ಸಿಟಿ ಯೋಜನೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಾಗೈತಿ. PMAY ಯೋಜನೆ ಬಂದ್ರೆ ಅದ್ರ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಮುದ್ರಾ ಯೋಜನೆ ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಸ್ಕೀಮು ಬೆನಿಫಿಟ್ ಬೆಳಗಾಮಕ್ಕೆ ಆಗೈತಿ. ಇವತ್ತು ಎಲ್ಲೈತಲ್ಲ ಸಾವಿರಾರು ಕೋಟಿ ರೂಪಾಯಿದಲ್ಲಿ ರಿಂಗ್ ರೋಡ್ ಆಗತ್ತೈತಿ. ಇವತ್ತು ಹುಬ್ಳಿ ಇವತ್ತು ರೈಲ್ವೆ ಸ್ಟೇಷನ್ಗಳು ಅಭಿವೃದ್ಧಿ ಆಗ್ತೈತಿ, ಏರ್ಪೋರ್ಟ್ಗಳು ಅಭಿವೃದ್ಧಿ ಆಗ್ತೈತಿ, ಕುಡಿಯುವ ನೀರು ಯೋಜನೆ, ಸ್ಮಾರ್ಟ್ ಯೋಜನೆ, ಎಲ್ಲ ಯೋಜನೆ ಎಲ್ಲ ಕಡೆಯೂ ಬಂದಿದ್ದಾವೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಇದನ್ನು ಸಂಪೂರ್ಣವಾಗಿ ಜಾಯಿಂಟಾಗಿ ಡೆವಲಪ್ಮೆಂಟ್ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಧಾರವಾಡದಿಂದ ಬೆಳಗಾವಿ ತನಕ ಏನು ರೈಲ್ವೆ ಲೈನ್ ಕನೆಕ್ಷನ್ ಆಗತ್ತೈತಿ, ಅದು ಕೂಡ ಆ ದೃಷ್ಟಿಯಲ್ಲಿ ನಮಗೆ ಭಾಳ ದೊಡ್ಡ ಅನುಕೂಲ ಆಗ್ತದೆ. ಆಮೇಲೆ ಇವತ್ತೇನು ವಂದೇ ಭಾರತ ಪುನಾದಿಂದ ಶುರುವಾದಂಥ ಟ್ರೈನ್ ಇಲ್ಲಿ ಬೆಳಗಾವಿ ಬರತೈತಿ, ಅದು ಇವತ್ತು ಬೆಂಗಳೂರಿಗೆ ಹೋಗುವಂಥ ಟ್ರೈನು ಇವತ್ತು ಬೆಳಗಾವಿಯಿಂದ ಶುರು ಆಗ್ಬೇಕಂತೇನಿತ್ತು, ಅದನ್ನು ಕೂಡ ಇವತ್ತು ಮಾಡುವಂಥ ಕೆಲಸ ಮಾಡತ್ತೈತಿ. ಯಾಕಂದರೆ ಇದು ಅದ್ರ ಇನ್ನೊಂದು ಕೆಲವೇ ದಿನದಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ವಂದೇ ಭಾರತ ಟ್ರೈನ್ ಶುರು ಆಗ್ತದೆ. ಇವೆಲ್ಲ ಮೋದಿ ಸರ್ಕಾರದ ಕೊಡುಗೆಗಳು ವಾಲ್ಮೀಕಿ ಆಗೋದ್ರ ಮೇಲೆ ಐತಿ. ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೈತಿ. ಮುಂದಿನ ದಿನದಲ್ಲಿ ಮೋಡಾದ ಹಗರಣದ ಆರೋಪಿಗಳಾದ ಅವ್ರಿಗೆ ಕುತ್ತಿಗೆ ಕೂಡ ಈ ಇಡೀದು ಹಗ್ಗ ಇನ್ನೂ ಟೈಟ್ ಆಗ್ತಿತ್ತು. ಅಲ್ಲ, ಎಲ್ಲರೂ ಮರು ಸರ್ವೆ ಇತ್ಯಾದಿಗಳೆಲ್ಲವೂ ಕೂಡ ಕೇಂದ್ರದ ಜನಗಣತಿಗಿಂತ ಮುಂಚೆ ಹೇಳ್ತಾ ಇದ್ದೀವಿ. ನಾವು ಇದನ್ನ ಬಹಳ ಸ್ಪಷ್ಟವಾಗಿ ನಾನು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಮೊದಲನೇದು ಅಂಕಿ ಅಂಶಗಳಿಂದ ಇದು ತಪ್ಪಾಗಿದೆ, ಸರಿ ಇಲ್ಲ, ನಿಮ್ಮ ಲೆಕ್ಕ ಕೇವಲ ಮುಸಲ್ಮಾನರ ಸಂಖ್ಯೆ ಮಾತ್ರ ಜಾಸ್ತಿ ಆಗುತ್ತೆ, ಉಳಿದವ್ರದ್ದು ಬಹಳ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಸರಿಯಲ್ಲ ಅನ್ನೋದು ನಾವು ಹೇಳಿದ್ದು.
ಮತ್ತು ಅವ್ರ ಪಾರ್ಟಿನಲ್ಲಿ ಅವ್ರ ಕ್ಯಾಬಿನೆಟ್ ಅಲ್ಲೇ ಇದ್ರ ಬಗ್ಗೆ ಬಹಳ ವಿರೋಧಗಳು ವ್ಯಕ್ತ ಆಗಿತ್ತು. ಸ್ವತಃ ಅವ್ರ ಪಾರ್ಟಿನವರೇ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಿದ್ರು. ಎರಡನೇದು, ನೀವು ಮೀಸಲಾತಿಯನ್ನ ಈ ದತ್ತಾಂಶದ ಆಧಾರದಲ್ಲಿ ಏನು ಮೀಸಲಾತಿಯನ್ನ ಮಾಡಿದ್ರಿ, ಇದಕ್ಕೆ ಸಾಂವಿಧಾನಿಕವಾದಂತಹ ಬದ್ಧತೆ ಇಲ್ಲ. ಬಿಹಾರದಲ್ಲೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೋರ್ಟ್ ಕೂಡ ನ್ಯಾಯಾಲಯವು ಕೂಡ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅದನ್ನು ಕೂಡ ಹೇಳಿತ್ತು. ಇದೆಲ್ಲದನ್ನೂ ಕೂಡ ಮೀರಿ ನಾನು ಕರ್ನಾಟಕದಲ್ಲಿ ಮಾಡ್ತೇನೆ ಅನ್ನುವಂತ ಉಡಾಫೆಯ ಮಾತುಗಳನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಯಾವ ಸ್ಪಷ್ಟೀಕರಣದೊಂದಿಗೆ ಇದನ್ನು ವಾಪಸ್ ತರ್ತಾ ಇದ್ದೀವಿ ಅಂತ ಸರ್ಕಾರ ಸ್ಪಷ್ಟ ಮಾಡಬೇಕು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ತೆಲಂಗಾಣದ ಮಾದರಿಯಲ್ಲಿ ನೀವು ಜಾತಿ ಸಮೀಕ್ಷೆಯನ್ನ ಮಾಡಿ ಅಂತ ಕೇಂದ್ರಕ್ಕೆ ನಮ್ಮ NDA ಗೌರ್ಮೆಂಟ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ಸರಿ ಇಲ್ಲ ಅಂತ ರಾಹುಲ್ ಗಾಂಧಿ ಆಲ್ರೆಡಿ ಡಿಸೈಡ್ ಮಾಡಿದ್ರು ಮುಂಚೆನೆ, ಕಾಂಗ್ರೆಸ್ಸಿನ ಹೈಕಮಾಂಡ್. ಇಲ್ಲಾಂದ್ರೆ ಕರ್ನಾಟಕದ ಮಾದರಿಯಲ್ಲಿ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಅವ್ರು ಹೇಳ್ತಾ ಇದ್ದಾರೆ ತೆಲಂಗಾಣದ ಮಾದರಿಯಲ್ಲಿ ಮಾಡಿ, ಅಂದರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿ ತಪ್ಪಾಗಿದೆ ಅಂತ ಹೈಕಮಾಂಡ್ ಯಾವತ್ತೋ ಡಿಸೈಡ್ ಮಾಡಿದೆ. OBCಯ ಒಂದು ಶೀಲ್ಡು ಮತ್ತು ಒಂದು ಜಾತಿ ಗಣತಿ ಅಂತ ಹೇಳಿ ಮಾಡ್ತಾರೆ. ಜನಕ್ಕೆ ಸಂಪೂರ್ಣವಾದ ವಿಶ್ವಾಸ ಹೋಗಿದೆ. 94 ವರ್ಷಗಳ ನಂತರ 1931ರಲ್ಲಿ ಆಗಿದ್ದು ಮೊದಲನೆಯ ಒಂದು ಜಾತಿ ಗಣತಿ. ಇದು ನರೇಂದ್ರ ಮೋದಿಯವರು ಇವತ್ತು ಮಾಡಿಕೊಂಡು ಜನ ಒಪ್ಕೊಂಡಿದ್ದಾರೆ. ಖಂಡಿತವಾಗಲೂ ಕೂಡ ಕೇಂದ್ರ ಸರ್ಕಾರ ಮಾಡುವಂತಹ ಒಂದು ಜನ ಮತ್ತು ಜಾತಿ ಗಣತಿಗೆ ಪರ ಜನಕ್ಕೆ ವಿಶ್ವಾಸ ಇದೆ. ಅದನ್ನು ಇವರು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.